ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ರಿಗೂ ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೊ ಇವತ್ತು ಟ್ಯೂಸ್ಡೇ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ನಾನು ಎದ್ದಾಗ ಬೆಳಗ್ಗೆ 5 ಗಂಟೆ ಆಗಿತ್ತು. 5 ಗಂಟೆಗೆ ಎದ್ರೂ ಕೂಡ ನಾನೊಂದು ಅರ್ಧ ಗಂಟೆ ರೆಸ್ಟ್ ತೊಗೊಂಡೆ. ಸಿಕ್ಕಾಪಟ್ಟೆ ಚಳಿ ಇತ್ತಲ್ವ, ಸೊ ಹಾಗಾಗಿ ಸೈಲೆಂಟಾಗಿ ಅಲ್ಗೂ ಇಲ್ಗೂ ಓಡಾಡಿಕೊಂಡು ಹೇಗೋ ಒಂದು ಅರ್ಧ ಗಂಟೆ ಟೈಮ್ ಪಾಸ್ ಮಾಡ್ಕೊಂಡು ಇದ್ಬಿಟ್ಟೆ. ಯಾಕಂದರೆ ನಿದ್ದೆ ಮಾಡಿ ಎದ್ದಿರೋದ್ರಿಂದ ಅಷ್ಟು ಬೇಗನೆ ಕೆಲಸ ಮಾಡೋ ಅಂಥ ವೆದರ್ ಅಲ್ಲ ಅದು. ಸೊ ಹಾಗಾಗಿ ಚಳಿ ಇತ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಚಳೀಲಿ ಒದ್ದಾಡ್ಕೊಂಡು ಒಂದು 5:30ವರೆಗೂ ಟೈಮ್ ಪಾಸ್ ಮಾಡಿಕೊಂಡು ಆಮೇಲೆ ಎದ್ದು ಎಲ್ಲ ನೀಟಾಗಿ ಎಲ್ಲ ಕರ್ಟನ್ಸ್ ಎಲ್ಲನೂ ನೀಟಾಗಿ ಹೋದ್ರದೆ, ದಿವಾನ ಕಾಟೆಲ್ಲ ಇರೋವಂಥ ಬಟ್ಟೆನೆಲ್ಲ ಹೋದ್ರಿ. ಸೊ ನೀಟಾಗಿ ಕಸ ಗುಡಿಸ್ಕೊಂಬಿಡೋಣ ಅಂತ ಕಸ ಗುಡಿಸ್ಕೊಂಬಿಟ್ಟೆ ನಾನು. ಇದಾದಮೇಲೆ ನೆಲ ಒರೆಸ್ಕೋಬೇಕಾಗಿತ್ತು. ಹಾಗಾಗಿ ಬೇಗನೆ ನಿಧಾನವಾಗಿ ಸೌಂಡ್ ಇಲ್ಲದೆ ಇರೋ ಹಾಗೆ ನಾನು ಇಲ್ಲಿ ನೆಲ ಒರೆಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಅಪ್ಪ ಮಗ ಇಬ್ಬರು ಕೂಡ ರೂಮಲ್ಲಿ ಮಲಗಿದ್ರು. ಸೊ ನಮ್ಮ ಮನೆಯವ್ರು ಎದ್ದಿದ್ರು. ಅವ್ರಿಗೆ ಸೌಂಡು ಆದರೂ ಕೂಡ ಅವರೇನು ತೊಂದರೆ ಆಗ್ತಿರ್ಲಿಲ್ಲ. ಬಟ್ ನನ್ನ ಮಗ ಎದ್ಬಿಟ್ರಂತೂ ನನಗೆ ಯಾವ ಕೆಲಸನೂ ಮಾಡೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ನಾನು ಅವನಿಗೆ ಅದು ಸೌಂಡ್ ಬರದೇ ಇರೋ ಹಾಗೆ ನಿಧಾನಕ್ಕೆ ನಾನು ಇಲ್ಲಿ ಬೇಗನೆ ಕೆಲಸ ಮಾಡ್ಕೊಳ್ತಾ ಇದ್ದರೆ ಅವ್ನಿಗೆ ಗೊತ್ತಾಗಬಾರ್ದು ಅಂತ. ಯಾಕಂದರೆ ಅವನಿಗೆ ಎದ್ದರೆ ನನಗೆ ಯಾವ ಕೆಲಸನೂ ಕೂಡ ಆಗೋದಿಲ್ಲ. ಅವನು ಮನೇಲಿ ಇದ್ರಂತೂ ನಿಜವಾಗ್ಲೂ ನಮ್ಗೆ ಏನು ಕೆಲಸನೂ ಮಾಡೋಕ್ಕೆ ಬಿಡೋದಿಲ್ಲ, ಅಷ್ಟು ತೀಟೆ ಮಾಡ್ತಾನೆ. ಆಮೇಲೆ ಅವನ ಜೊತೆನೇ ನಾನು ಟೈಮ್ ಸ್ಪೆಂಡ್ ಮಾಡಬೇಕಾಗಿರುವಂಥದ್ದು ಇರುತ್ತೆ. ಹಾಗಾಗಿ ಅವ್ನು ಮಲಗಿದ್ದಾಗ ಅವನಿಗೆ ಸೌಂಡೇ ಬರದೇ ಇರೋ ಹಾಗೆ ಕೆಲಸ ಮಾಡ್ಕೊಂಬಿಡ್ತಾ ಇದ್ದೆ ನಾನು. ಬೇಗನೆ ನೆಲ ಎಲ್ಲ ಒರೆಸ್ಕೊಂಡೆ. ನಮ್ಮನೆ ನೆಲ ಒರೆಸೋದಕ್ಕೆ ಹೆಂಗಿಲ್ಲ ಅಂದರೂ ಒಂದು 5ರಿಂದ 10 ನಿಮಿಷಗಳು ಬೇಕಾಗುತ್ತೆ. ಸಂಪೂರ್ಣವಾಗಿ ಎಲ್ಲ ಕಡೆ ಒಂದು ಕಡೆಯಿಂದ ಒರೆಸ್ಕೊಂಬರ್ಬೇಕಾದ್ರೆ ನಾನು ಈ ರೂಮು, ಹಾಲು, ಅಡುಗೆ ಮನೆ ಎಲ್ಲ ಹಾಲೊಂದು ಒರೆಸ್ಕೊಂಡು ಫೈನಲಿ ಅದನ್ನು ನಾನು ಇವಾಗ ಬಾತ್ರೂಮ್ ತೊಗೊಂಡೋಗಿ, ಅಂದರೆ ಬಚ್ಚಲ ಮನೆಗೆ ಏನಿದೆ ಅದು ತೊಗೊಂಡೋಗಿ ಅಲ್ಲಿ ನೀಟಾಗಿ ಒಂದು ಕಡೆಗೆ ಹ್ಯಾಂಗ್ ಮಾಡಿಬಿಟ್ಟು ಇಟ್ಬಿಡ್ತೀನಿ. ಸೊ ಅದಾದಮೇಲೆ ನಾನು ನೈಟೇ ನಮ್ಮ ಮನೆಯವರು ಸ್ನಾನ ಮಾಡ್ಕೊಂಡಿದ್ದರು. ಸೊ ಅಲ್ಲಿ ಅದೆಲ್ಲ ಒಂದಷ್ಟು ಬಟ್ಟೆಗಳಿತ್ತು. ಆ ಬಟ್ಟೆಗಳನ್ನೆಲ್ಲ ತೊಗೊಂಡೋಗಿ ಹೊರಗಡೆ ಹಾಕಬೇಕಾಗಿತ್ತು. ನಾನು ಮೊದಲೇ ಕತ್ಲೆ ಅಂದರೆ ಸಿಕ್ಕಾಪಟ್ಟೆ ಭಯ ಇದೆ. ಆದರೂ ಕೂಡ ಅದನ್ನು ಎತ್ಕೊಂಡು ಹೋಗ್ಬಿಟ್ಟು ಒಂದು ಧೈರ್ಯದ ಮೇಲೆ ಏನಾಗುತ್ತೆ ಬಿಡು ಅನ್ನೋ ಧೈರ್ಯದ ಮೇಲೆ ಹೋಗಿ ಹೊರಗಡೆ ಬಟ್ಟೆ ಒಣಗಾಕಿ ಬಂದೆ. ಆ್ಯಕ್ಚುಲಿ ಆವಾಗ 5:30 ಆಗಿತ್ತು. ನಮ್ಮನೆ ಎದುರುಗಡೆನೇ ಅಂಗಡಿ ಇರೋದ್ರಿಂದ ಅವರು ಅಂಗಡಿ ಓಪನ್ ಮಾಡಿದರು. ಹಾಗಾಗಿ ಅಂಗಡಿ ಓಪನ್ ಆಗಿದ್ದ ಧೈರ್ಯದಿಂದ ನಾನು ಹೋಗಿ ಬಟ್ಟೆನೆಲ್ಲ ಒಣಗಾಕ್ಬಿಟ್ಟು ಬಂದೆ ನಾನು. ಸೊ ಬಟ್ಟೆ ಎಲ್ಲ ಒಣಗಾಕಿ ಇವಾಗ ಕಸ ಗುಡಿಸಿ ನೆಲ ಒರೆಸಿದ್ದಾಗಿದೆ. ಪಾತ್ರೆ ಕೂಡ ನಾನು ನೈಟೇ ತೊಳೆದಿಟ್ಕೊಂಬಿಟ್ಟಿದ್ದೆ, ಅಂದರೆ ಸೋಮವಾರ ರಾತ್ರಿ ನಾನು ತೊಳೆದಿಟ್ಕೊಂಬಿಟ್ಟಿದ್ದೆ. ಅದಾದಮೇಲೆ ಇವಾಗ ಮುಗಿಸೋಷ್ಟರಲ್ಲಿ 6 ಗಂಟೆ ಆಗೇ ಬಿಟ್ಟಿತ್ತು. ಸೊ ನಮ್ಮ ಟೈಮಿಂಗ್ ನಾನು ಸ್ವಲ್ಪ ಫಾಸ್ಟ್ ಇಟ್ಟಿರೋದ್ರಿಂದ 6:15 ತೋರಿಸ್ತಾ ಇದೆ. ಫೈನಲಿ ನೆಲ ಒರೆಸಿದ ಮೇಲೆ ನಾನು ಎಲ್ಲೂ ಓಡಾಡೋದಕ್ಕೆ ಹೋಗಲ್ಲ. ಯಾಕಂದರೆ ಅದು ಅಜ್ಜೆ ಹಾಗೇ ಉಳ್ಕೊಂಬಿಡುತ್ತೆ. ಹಾಗಾಗಿ ತುಂಬ ಹೆವಿ ಫ್ಯಾನ್ ಹಾಕ್ಬಿಟ್ಟು ನಾನು ಬಿಟ್ಬಿಟ್ಟಿದ್ದೆ. ಎಷ್ಟು ಚಳಿ ಇದೆ ಅಂದರೆ ಆ ಚಳಿಲಿ ಅಷ್ಟು ದೊಡ್ಡ ಫ್ಯಾನ್ ಹಾಕೋ ಅವಶ್ಯಕತೆಯೇ ಇರಲಿಲ್ಲ. ನಾನು ಹಾಕ್ಬಿಟ್ಟು ಹೊರಗಡೆ ಬಂದು ನಾನು ಫುಲ್ಲು ಒಣಗಿದ ಮೇಲೆ ಬಂದು ಹೊಸ್ಲೂ ಕೂಡ ತೊಳ್ಕೊಂಬಿಡೋಣ ಅಂದ್ಬಿಟ್ಟು ಅದನ್ನು ಕೂಡ ಮಾಡ್ಕೊಂಬಿಟ್ಟೆ. ಸೊ ನೆನ್ನೆ ನೈಟೇ ನಾನು ಸ್ವಲ್ಪ ಕಸ ಎಲ್ಲ ಗುಡಿಸಿಟ್ಕೊಂಬಿಟ್ಟಿದ್ದೆ. ನಾನು ಹೊಸ್ಲು ಮಾತ್ರ ನಾನು ಆವತ್ತಿನ ದಿವಸನೇ ನೈಟೇ ತೊಳೆದಿಟ್ಕೋಬೇಕಾಗಿತ್ತು. ನೆನ್ನೆ ನೈಟು ಸೋಮವಾರ ನೈಟೇ ತೊಳೆದಿಟ್ಕೋಬೇಕಾಗಿತ್ತು, ತೊಳಿಲಿಲ್ಲ ನಾನು. ಸ್ವಲ್ಪ ಚಳಿ ಕತ್ಲೆ ಆಗ್ತಾಯಿದ್ದಂಗೆ ಚಳಿ ಆಗಿಬಿಡುತ್ತೆ. ಅವಾಗ ನನಗೆ ಯಾವುದೇ ರೀತಿ ತಣ್ಣೀರು ಮುಟ್ಟಿ ಮಾಡೋವಂಥ ಯಾವುದೇ ಕೆಲಸನೂ ಕೂಡ ನಾನು ಮಾಡೋದಿಲ್ಲ ಚಳಿಗೆ. ಹಾಗಾಗಿ ಬೆಳಗ್ಗೆನೇ ಎದ್ದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎದ್ದು ಆವಾಗ ಕಸ ಗುಡಿಸಿದ್ನಲ್ಲ ನೈಟು. ಸೊ ಬೆಳಗ್ಗೆ ಎದ್ದು ಹೊಸ್ಲೆಲ್ಲ ತೊಳ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾನು. ಅರಿಶಿನ ಮಾತ್ರ ನಂಗೆ ತುಂಬ ಇಷ್ಟ, ಡೆಕೋರೇಟ್ ಮಾಡೋದಂದರೆ ನಂಗೆ ತುಂಬಾ ಇಷ್ಟ. ಹಾಗಾಗಿ ನಾನು ಅರಿಶಿನ ಕುಂಕುಮನೆಲ್ಲ ಹಾಕ್ಬಿಟ್ಟು ನೀಟಾಗಿ ಅದನ್ನು ರಂಗೋಲಿ ಕೂಡ ಬಿಟ್ಬಿಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಸೊ ಈ ಅರಿಶಿನ ತೊಳೆದಿದ್ದು ನೀರೆಲ್ಲ ಇರುತ್ತಲ್ಲ, ವಸ್ತು ತೊಳೆದಿರೋ ನೀರನ್ನ ನಾನು ತುಳಸಿ ಕಟ್ಟೆಗೆ, ನಾನು ಅಲ್ಲೇ ಪಕ್ಕದಲ್ಲಿ ನನ್ನದು ತುಳಸಿ ಕಟ್ಟೆ ಇದೆ, ಸೊ ಹಿಂದೆನೇ ಇಟ್ಕೊಂಡಿದ್ದೀವಿ, ಅಲ್ಲೂ ಕೂಡ ಎಲ್ಲನೂ ಹಾಕೊಂಬಿಡೋಣ ಅಂದ್ಬಿಟ್ಟು ಅದೇ ನೀರನ್ನ, ಅಂದರೆ ನಾನು ಅರಿಶಿನ ಏನು ತೊಳೆದಿಟ್ಟಿದ್ದ ನೀರು ಅದನ್ನು ಮಾತ್ರ ಅಲ್ಲಿಗೆ ಬಳಸ್ಕೊಂಡೆ ನಾನು. ಅದಾದಮೇಲೆ ನಾನು ರಂಗೋಲಿನೂ ಕೂಡ ಹಾಕ್ಕೊಂಬಿಡ್ತೀನಿ. ನಾನು ರೆಗ್ಯುಲರಾಗಿ ಒಂದೇ ರೀತಿ ನಾನು ರಂಗೋಲಿನ ಹಾಕೋದು, ಬೇರೆ ರೀತಿ ಯಾವುದನ್ನು ಕೂಡ ನಾನು ರಂಗೋಲಿ ಹಾಕೋದಕ್ಕೆ ಹೋಗಲ್ಲ ನಾನು. ಯಾಕಂದರೆ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಂದು ಪುಟಾಣಿ ಮಗು ಇದೆ, ತುಂಬ ತೀಟೆ ಮಾಡುತ್ತೆ. ಅದು ಲಡ್ಡು ಅಂತ ಹೆಸರಿಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಅದ್ರ ಹೆಸರು ಬೇರೆ, ಸಾಹಿತ್ಯ ಅಂತ, ಬಟ್ ಹೆಸರು ನಾವು ಕರೆಯೋದೆಲ್ಲ ಲಡ್ಡು ಅಂತ. ಕ್ಯೂಟ್ ಗರ್ಲು, ಹಾಗೆ ನನಗೆ ತುಂಬ ಫೇವ್ರೆಟ್ ಹುಡುಗಿ ಕೂಡ, ನನ್ನ ಮಗಳು ರೀತಿ ಅವಳು ನನಗೆ. ಅವಳು
ನನ್ನ ಪ್ರತಿಯೊಂದು ವಿಡಿಯೋಗಳಲ್ಲಿ ಅವಳದು ಸೌಂಡ್ ಇದ್ದೇ ಇರುತ್ತೆ. ಹಾಗೆ ಅವಳನ್ನ ಮುಂದಿನ ವಿಡಿಯೋದಲ್ಲೂ ಕೂಡ ನಾನು ಅವಳನ್ನ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಅವಳು ಬಂದು ಎಲ್ಲಿ ರಂಗೋಲಿ ಅಳಿಸ್ಬಿಡ್ತಾಳೆ ಅಂದ್ಬಿಟ್ಟು ನಾನು ಜಾಸ್ತಿ ಏನು ರಂಗೋಲಿ ಹಾಕೋದಕ್ಕೆ ಹೋಗಲ್ಲ. ಹೊಸ್ಲಿಗೆ ಹಾಕಿರ್ತೀನಿ, ಅದು ಒಂದು ದಿವಸನೂ ಕೂಡ ಹೊಸ್ಲಲ್ಲಿ ಇರೋದಿಲ್ಲ. ಅಷ್ಟು ತೀಟೆ ಮಾಡ್ತಾಳೆ. ಆದರೂ ಕೂಡ ಮಕ್ಕಳಲ್ವ ಅಂದ್ಬಿಟ್ಟು ನಾನು ಏನು ಅದನ್ನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಮಕ್ಕಳು ರಂಗೋಲಿನ ಅಳಿಸಿದಷ್ಟು ಒಳ್ಳೆಯದು ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಸ್ವಲ್ಪನೇ ಅಲ್ಲಿಗೆ ಎಷ್ಟು ಬೇಕೋ ಅಷ್ಟು ಹೊಸ್ಲಿಗೆ ಮಾತ್ರ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ. ಮಕ್ಕಳು ಅಳಿಸ್ತಾವಲ್ಲ ಇನ್ನೇನಕ್ಕೆ ಅಂದ್ಬಿಟ್ಟು ಹಾಕ್ತೀನಿ, ಇರೋದಕ್ಕೂ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಫೈನಲಿ ರಂಗೋಲಿ ಎಲ್ಲ ಮುಗ್ದಿದೆ. ಸೊ ಅದನ್ನು ಮುಗಿದ ಮೇಲೆ ನಾನು ಇಷ್ಟೆಲ್ಲ ಕೆಲಸ ಆಗಿದೆಯಲ್ಲ ಅಂತ ಹೇಳ್ಕೊಂಡು ನೋಡಿ ಇಷ್ಟೇ ಬರೋದು ನಮ್ಮ ಮನೆ ರಂಗೋಲಿನ. ನಾನು ಇಷ್ಟೇ ಸಿಂಪಲಾಗಿ ಹಾಕೋದು, ಯಾವುದೇ ಕಲರ್ ಬಣ್ಣ ಏನೂ ಕೂಡ ಹಾಕೋದಕ್ಕೆ ಹೋಗಲ್ಲ. ಇಷ್ಟು ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ದೀನಿ. ರೆಡಿ ಆದಮೇಲೆ ಇನ್ನೇನು ಕೆಲಸ ಎಲ್ಲ ಮುಗ್ದಿದೆ. ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ರೆಡಿ ಆಗಬೇಕಾಗಿತ್ತು ಅಂದ್ಬಿಟ್ಟು ಎಲ್ಲ ರೆಡಿ ಆಗಿದ್ದೀನಿ. 6 ಗಂಟೆ ಆಗಿತ್ತು. ನನಗೆ 6:30 ಅಷ್ಟರಲ್ಲಿ ರೆಡಿಯಾಗಿ ಅಂತ ಹೇಳಿದರು. ನನ್ನ ಮಗ ಎದ್ದೋಳೋದು ಲೇಟ್ ಆಗಿತ್ತು, ಹಾಗಾಗಿ ನಾನು ಎದ್ದು ರೆಡಿ ಆದೆ. ಇದು ನಾವು ಒನೆಸ್ಟ್ಲು ಮಾಡಿರೋದು, ಅಂದರೆ ಹರಕೆ ಕಟ್ಕೊಂಡಿರೋಂಥ ಬಟ್ಟೆ ಇದು. ಆ್ಯಕ್ಚುಲಿ ಇದನ್ನು ಒಂದು ಬಿಳಿ ಬಟ್ಟೆಗೆ ಅರಿಶಿನ ಮಾಡಿ ₹1 ಕಾಯಿನ ಹಾಕಿ ಮಾಡಿರೋವಂಥದ್ದು. ಇದನ್ನು ರೆಡಿ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಹೊರಟ್ವಿ. ನಾವು ಹೊರಟಾಗ ಬೆಳಿಗ್ಗೆ 7:30 ಆಗಿತ್ತು. ನಾವಿನ್ನು ಎಲ್ಲಿ ಹೊರಡ್ತಾ ಇದ್ದೀವಿ ಅಂದರೆ ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ನನಗೆ ತುಂಬ ಕಿವಿ ನೋವಿತ್ತು. ಹೆಚ್ಚು ಕಡಿಮೆ ಒಂದು ಡಿಸೆಂಬರ್ 20th ಸ್ಟಾರ್ಟ್ ಆಗಿದ್ದು ನನಗೆ ಇವತ್ತಿನವರೆಗೂ, ಅಂದರೆ ನಾನು ಜಾನ್ವರಿ 2 ಅಲ್ಲಿವರೆಗೂ ನನಗೆ ಸಿಕ್ಕಾಪಟ್ಟೆ ನೋವ್ತಾ ಇತ್ತು. ಅದನ್ನು ಕಡಿಮೆ ಮಾಡ್ಕೊಡೋದಕ್ಕೆ ಈ ರೀತಿ ಹರಕೆ ಹೊಟ್ಕೊಳ್ಳಿ ಅಂದರು. ಪ್ರತಿಯೊಂದು ಏನೇ ನಮ್ಮ ದೇಹದಲ್ಲಿ ಆಗೋ ಸಮಸ್ಯೆಗಳಿಗೆ ನಂಜನಗೂಡಿಗೆ ಬಂದರೆ ಪರಿಹಾರ ಆಗುತ್ತೆ. ಸೊ ಈ ಹೊಳೆಗೆ ಬಂದು ನೀವು ಸ್ನಾನ ಮಾಡಿಕೊಂಡು ಹರಕೆನೂ ತೀರಿಸ್ಬೋದು. ಇಲ್ಲ ಅಂದರೆ ನೀವು ಮನೆಯಿಂದ ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡ್ರು ಕೂಡ ಸಾಕಾಗುತ್ತೆ. ಯಾಕಂದರೆ ಚಳಿ ಇತ್ತು ಅಂದ್ಬಿಟ್ಟು ನಾವು ಮನೆಯಲ್ಲೇ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ವಿ. ನಾವು ಇಲ್ಲಿ ಬಂದಮೇಲೆ ನಮಗೆ ಇಲ್ಲಿ ಒಂದು ಬೆಳ್ಳಿ ಕವಚಗಳು ಕೊಡ್ತಾರೆ. ದೇಹದ ಫುಲ್ ಬಾಡಿ, ಕಿವಿ, ಕೈ, ಕಾಲು ಆ ಥರ ಎಲ್ಲ ಕೊಡ್ತಾರೆ. ಗಂಡ ಹೆಂಡ್ತಿ, ಗಂಡು ಮಕ್ಳಿಗೊಂದು ಹೆಣ್ಮಕ್ಳಿಗೊಂದು ಆ ರೀತಿ ಕೊಡ್ತಾರೆ. ಅದು ಒಂದು 20 ರಿಂದ 40 ರೂಪಾಯಿವರೆಗೂ ಶುರುವಾಗುತ್ತೆ. ಅದನ್ನು ತೊಗೊಂಡು ಇದ್ರ ಜೊತೆಗೆ ನಾವೇನು ಇವಾಗ ಅರಿಶಿನದ ಬಟ್ಟೆ ಮಾಡಿ ಇಟ್ಟಿದ್ವೋ ಅದ್ರ ಜೊತೆಗೆ ಇದನ್ನು ಕೂಡ ದೇವ್ರ ಉಂಡಿಗೆ ನಿಮಗೆ ಇಷ್ಟ ಬಂದಿರೋಷ್ಟು 51 ರಿಂದ 101 ರೂಪಾಯಿ ಅಷ್ಟು ಕೊಟ್ಟುಬಿಟ್ಟು ಹರಕೆನ ದೇವ್ರ ಹತ್ರ ಬೇಡ್ಕೊಂಡು ನನಗೇನು ಸಮಸ್ಯೆ ಆಗಿದೆ ಅದನ್ನು ಸಂಪೂರ್ಣವಾಗಿ ನೀವು ವಾಸಿ ಮಾಡಿ ಅಂತ ಕೇಳಿಕೊಂಡು ದೇವ್ರ ಉಂಡಿಗೆ ಹಾಕಿದ್ರೆ ಸಂಪೂರ್ಣವಾಗಿ ನಿಮಗೆ ಆ ಏನು ನೀವು ಹರಕೆ ಹೊತ್ತಿದ್ರಿ ಅದು ಸಂಪೂರ್ಣವಾಗಿ ಮುಗಿಯುತ್ತೆ. ಇಲ್ಲಿ ನನಗೆ ಹೇಳಿದ್ರು ಆ ಬೆಳ್ಳಿ ಕವಚ ಅಂತ ಏನಿದೆ ಅದನ್ನು ನಾನು ತೊಗೊಂಡಿದ್ದೆ. ನನ್ನ ಮಗನಿಗೊಂದು ನನಗೊಂದು ಅಂತ ತೊಗೊಂಡಿದ್ವಿ. ಸೊ ಅದನ್ನು ಇಲ್ಲಿ ಹೊಳೆಯಲ್ಲಿ ಸ್ನಾನ ಮಾಡಿ ಇಲ್ಲ ನೀರು ಪ್ರೋಕ್ಷಣೆ ಮಾಡ್ಕೊಂಡವರು ಇಲ್ಲಿ ತಾಯಿ ಒಂದು ಚಿಕ್ಕದ ಪುಟಾಣಿಯಾಗಿ ದೇವ್ರು ಇಟ್ಟಿದ್ದಾರೆ. ಅದಕ್ಕೆ ಅರಿಶಿನ ಕುಂಕುಮ ಅಭಿಷೇಕ ಮಾಡಿಟ್ಟಿದ್ರು. ಅಲ್ಲಿಗೆ ನಾನು ದೇವ್ರ ಹತ್ರ ಇಟ್ಕೊಂಡು ದೇವ್ರನ್ನ ನೀಟಾಗಿ ಸಮಾಧಾನವಾಗಿ ಬೇಡ್ಕೊಂಡೆ. ನಾನು ಅದನ್ನು ಬೇಡ್ಕೊಂಡು ಅದನ್ನು ದೇವಸ್ಥಾನಕ್ಕೆ ತೊಗೊಂಡೋಗಿ ಹುಂಡಿಗೆ ಹಾಕಬೇಕು ಅಂತ ಅಲ್ಲಿ ಹೇಳಿದ್ರು. ಹಾಗಾಗಿ ನಾನು ಅಲ್ಲಿ ಕೂತ್ಕೊಂಡು ಸಮಾಧಾನವಾಗಿ, ಯಾಕಂದರೆ ನನ್ನ ಒಬ್ಳಿಗೆ ಆಗಿದ್ದರೆ ಏನೋ ಸಮಸ್ಯೆ ಅಂತ ನನಗೆ ಅನ್ನಿಸ್ತಿರ್ಲಿಲ್ಲ. ನನ್ನ ಮಗನಿಗೂ ಕೂಡ ಸಿಕ್ಕಾಪಟ್ಟೆ ಕೆಮ್ಮಿತ್ತು. ಅವನಿಗೂ ಕೂಡ ನನ್ನ ಥರನೇ ಅವನಿಗೆ ಕೆಮ್ಮು ಸಿಕ್ಕಾಪಟ್ಟೆ ಇತ್ತು, ನನಗೆ ಕಿವಿ ನೋವಿತ್ತು. ಹಾಗಾಗಿ ಇಬ್ರಿಗೂ ಕೂಡ ನೋಡಿಕೊಂಡು ಬೇಡ್ಕೊಂಡು ಇಬ್ಬರದೂ ಕೂಡ ನಾನೇ ಇಟ್ಕೊಂಡಿದ್ದೀನಿ. ಇದನ್ನು ನಾನು ತೊಗೊಂಡೋಗಿ ದೇವಸ್ಥಾನಕ್ಕೆ ಹುಂಡಿಗೆ ಹಾಕಬೇಕು ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡು ಇವಾಗ ನಾವು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಹಾಗೆ ತುಳಸಿನೂ ಮತ್ತು ಇಲ್ಲಿ ಬಿಲ್ವ ಪತ್ರೆ 2 ಕೊಟ್ಟರು. ಅದು ಒಂದೊಂದು ಮೊಳ 50 ರೂಪಾಯಿ ಅಂತ ಹೇಳಿದ್ರು. ಸೊ ಅದು ತೊಗೊಂಡು ನಾವು ಇಲ್ಲಿ ಬಂದ್ವಿ. ನಾವು ದರ್ಶನಕ್ಕೆ ಅಂದ್ಬಿಟ್ಟು ಬಂದ್ವಿ. ತುಂಬ ಜನ ಏನಿರಲಿಲ್ಲ, ಸಿಂಪಲ್ ಆಗಿದ್ರು ಜನ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಒಳಗಡೆ ಹೋದ್ವಿ. ಒಂದು 10 ನಿಮಿಷಕ್ಕೆಲ್ಲ ದರ್ಶನ ಮುಗೀತು. ಮುಗಿಸ್ಕೊಂಡು ನಾವು ಇಲ್ಲಿ ಹೊರಗಡೆ ಏನಿದೆ ಹೊರಾಂಗಣ ಅಂತ ಹೇಳ್ತಾರೆ, ದೇವಸ್ಥಾನದಿಂದ ಹೊರಗಡೆ ನಾವಿಲ್ಲಿ ಮೊಬೈಲ್ನ ಯೂಸ್ ಮಾಡ್ಬೋದು. ಇಲ್ಲೂ ಕೂಡ ಕೆಲವೊಂದು ಕಡೆ ಬಿಡಲ್ಲ ಅಂತ ಹೇಳಿದ್ರು. ಆದರೂ ಕೂಡ ಇಲ್ಲೆಲ್ಲ ಸಾಮಾನ್ಯವಾಗಿ ಎಲ್ಲರೂ ಕೂಡ ಬಳಸ್ತಾ ಇದ್ರು. ಹಾಗಾಗಿ ನಾವು ಕೂಡ ಬಳಸಿದ್ವಿ. ರೆಗ್ಯುಲರ್ ಆಗಿ ಇಲ್ಲೆಲ್ಲರೂ ಫೋಟೋ ತೆಕ್ಕೊಳ್ತಾರೆ. ಹಾಗಾಗಿ ನಾವು ಕೂಡ ಇಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಫೋಟೋಸ್ನೆಲ್ಲ ತೆಕ್ಕೊಂಡು ಸಂಪೂರ್ಣವಾಗಿ ಇಲ್ಲಿ ಅಕ್ಕಿ ಸೇವೆ ಅಂತ ಒಂದಷ್ಟು ಇರುತ್ತೆ. ಅಲ್ಲೂ ಕೂಡ ನಿಮ್ಗೆ ಇಷ್ಟ ಬಂದಿರೋಷ್ಟು ದುಡ್ಡುಗಳನ್ನ ಕೊಡ್ಬೋದು. ಮಿನಿಮಮ್ 101, 51 ನಿಮ್ಮ ಕೈಲಾದಷ್ಟು ಕೊಟ್ಟುಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬಂದು ನೀವಿಲ್ಲಿ ಊಟಕ್ಕೆ ಬರ್ತೀನಿ ಅಂದರೆ ಊಟಕ್ಕೂ ಕೂಡ 12:30ಗೆ ಟೈಮಿಂಗ್ಸ್ ಇದೆ. ಸೊ 12:30ವರೆಗೂ ವೆಯ್ಟ್ ಮಾಡಿ ನೀವು ಊಟ ಮಾಡೋದಾದರೆ ಮಾಡ್ಬೋದು ಕೂಡ. ನಾವಿಲ್ಲಿ ನಮ್ಮದು ಇದೆಲ್ಲ ಮುಗಿಯೋಷ್ಟರಲ್ಲಿ 11:30, 11:45 ಆಗೋಗಿತ್ತು. ಇನ್ನೂ 3:15 ಅವರ ಇಲ್ಲೇನು ಕೂತ್ಕೊಳ್ಳೋದು ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ನಾವಿಲ್ಲಿ ಹೊರಗಡೆ ಬಂದಾಗ ಇಲ್ಲಿ ಬಸವ ದೇವಸ್ಥಾನ ಇದೆ. ಈ ಬಸವನ ಗುಡಿಗೂ ಈ ಬಸವ ಏನಿದೆ ಈ ಜಾಗಕ್ಕೂ ಬಂದು ಇಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಇಲ್ಲಿ ಧೂಪನೂ ಕೂಡ ಹಾಕುವಂಥ ಸಂಪ್ರದಾಯ ಇದೆ. ಅದನ್ನು ಕೂಡ 5 ರಿಂದ 10 ರೂಪಾಯಿ ಆಗುತ್ತೆ. ಅದನ್ನು ಕೂಡ ಹಾಕಿದ್ರೆ ಶಿವನಿಗೆ ತುಂಬ ಇಷ್ಟ
ಇಷ್ಟವಾದ್ದು. ಅದು ಮುಗಿಸ್ಕೊಂಡು ನಾವು ಇಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. ಚಾಮುಂಡಿ ಬೆಟ್ಟದಲ್ಲಿ ಸಿಕ್ಕಾಪಟ್ಟೆ ಜನ ಇರೋದ್ರಿಂದ ದೇವಸ್ಥಾನದ ನಾನು ವೀಡಿಯೋನ ನಾನು ನಿಮಗೆ ತೋರಿಸಲಿಲ್ಲ. ಇಲ್ಲಿ ದೇವಸ್ಥಾನದಿಂದ ಊಟಕ್ಕೆ ಅಂತ ಬಂದ್ವಿ. ಸಿಕ್ಕಾಪಟ್ಟೆ ಜನ ಇದ್ದರೂ ಕೂಡ ಆದರೂ 1 ಅವರ್ ವೆಯ್ಟ್ ಮಾಡಿ ನಾವು ಇಲ್ಲಿ ದೇವ್ರ ಪ್ರಸಾದಕ್ಕೆ ಬಂದಿದ್ದೀವಿ. ನಿಜವಾಗ್ಲೂ ದೇವ್ರ ಪ್ರಸಾದ ಸಿಕ್ಕೋದೇ ಅಪರೂಪ. ಅದರಲ್ಲೂ ಸಿಕ್ಕಿದ ಮೇಲೆ ನಿಜವಾಗ್ಲೂ ನಮ್ಮ ಪುಣ್ಯ ಅಂತ ಹೇಳ್ಬೋದು. ಹಾಗಾಗಿ ಇವತ್ತಿನ ವ್ಲಾಗ್ನ ನಾನು ಈ ಒಂದು ದೇವಸ್ಥಾನದ ಊಟ ಮುಗಿಸ್ಕೊಂಡಿದ್ದ ತಕ್ಷಣ ನಾವು ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ನಿಮ್ಗೆ ಏನೇ ಒಂದು ಸಮಸ್ಯೆಗಳದ್ದು ಹಾಗೆ ನಿಮಗೆ ನಂಜನಗೂಡದು ಇನ್ನೇನಾದರೂ ನಿಮಗೆ ವಿಷಯ ಬೇಕಾಗಿರೋದೇ ಆದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಗೊತ್ತಿರೋ ಅಷ್ಟು ಏನಿದೆ ಅದನ್ನೆಲ್ಲ ಕೂಡ ಖಂಡಿತವಾಗ್ಲೂ ನಾನು ನಿಮಗೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ತೀನಿ. ನಾನು ಇಲ್ಲಿ ನನಗೆ ದೇವ್ರ ಪ್ರಸಾದ ಸಿಕ್ತು. ತುಂಬ ಖುಷಿಯಾಗಿ ನಾನು ನನ್ನ ಮಗ ನಿಜವಾಗ್ಲೂ ಸಮಾಧಾನವಾಗಿ ನಾವು ಇದನ್ನು ಊಟ ಮಾಡ್ತಾಯಿದ್ವಿ, ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಸೊ ಸಿಕ್ಕಾಪಟ್ಟೆ ಜನ ಇದ್ದರು, ಹಾಗಾಗಿ ವಿಡಿಯೋ ಮಾಡಲಿಲ್ಲ ನಾನು ಮೈಸೂರದು. ಆಲ್ರೆಡಿ ನನ್ನ ವಿಡಿಯೋದಲ್ಲಿ ಮೈಸೂರದು ತುಂಬ ವೀಡಿಯೋಸ್ ಇರೋದ್ರಿಂದ ನಾನು ಮಾಡಲಿಲ್ಲ. ಮೈಸೂರಿನೆಲ್ಲ ಮುಗಿಸ್ಕೊಂಡಿದ ತಕ್ಷಣ ಇಮ್ಮಿಡಿಯೇಟ್ ನಾವು ಅಲ್ಲಿಂದ ನಾವು ಬೆಂಗಳೂರಿಗೆ ಹೊರಟ್ವಿ. ಸೊ 4 ಗಂಟೆ ಆಗಿತ್ತು ನಾವು ಅಲ್ಲಿ ಮೈಸೂರು ಬಿಟ್ಟಾಗ. 6 ಗಂಟೆಗೆಲ್ಲ ನಾವು ಮನೆಗೆ ರೀಚ್ ಆದ್ವಿ. ಮೊದಲೇ ಹೈವೇ ರೋಡ್ ಆಗಿರೋದ್ರಿಂದ ಎಷ್ಟು ಫಾಸ್ಟಾಗಿ ಬರ್ಬೋದು ಅಂದರೆ ಸಿಕ್ಕಾಪಟ್ಟೆ ಫಾಸ್ಟಾಗಿ ನಾವು 2 ಅವರ್ಸಲ್ಲಿ ನಾವು ಬೆಂಗಳೂರಿಗೆ ರೀಚ್ ಆದ್ವಿ. ಸೊ ಹಾಗಾಗಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ತುಂಬ ಟಯರ್ಡ್ ಆಗಿತ್ತು, ಹಾಗಾಗಿ ನಾಳಿನ